ಆ, ಕೆಲವರಿಗೆ ಏನಂತೀರ, ಎರಡು ಥರ ಜೀವನ ಇದೆ. ಒಂದು ಆ, ಸಾಂಸಾರಿಕ ಜೀವನ. ಎಲ್ಲರೂ ಹೇಗಿದ್ದಾರೋ ನಾವು ಹಾಗೆ ಆ, ತಿನ್ನೋದು, ಕುಡಿಯೋದು, ಊರೂರು ಸುತ್ತೋದು, ಫಂಕ್ಷನ್ನು, ಮದುವೆ, ನಾಮಕರಣ, ಗೃಹ ಪ್ರವೇಶ, ಆ, ಎಲ್ಲ ಅದೇ. ಬೇರೆ ಬೇರೆ ಊರು, ಬೇರೆ ಜನ, ಅದೇ ಥರ ಫಂಕ್ಷನ್ಗಳು. ಅದು ಸಾಂಸಾರಿಕ ಜೀವನ. ಅದಕ್ಕೆ ತದ್ದು ವಿರುದ್ಧವಾಗಿ ಇನ್ನೊಂದು ಆಧ್ಯಾತ್ಮಿಕ. ಅಲ್ಲಿ ಯಾವ ಬರೇ ನಾನು, ನನ್ನ ಮನಸ್ಸು ಸಂಸಾರದಿಂದ ಹೇಗೆ ಮುಕ್ತಿ, ಫ್ರೀಡಮ್, ಸಾಂಸಾರಿಕ ಬಂಧನಗಳಿಂದ ಹೇಗೆ ಎಲ್ಲರೂ ಮಧ್ಯಾಹ್ನ ಇದ್ದಂಗೂ ಇರಬೇಕು, ಆದರೆ ಯಾರಿಗೂ ಅಟ್ಯಾಚ್ಮೆಂಟ್ ಯಾರ ಜೊತೆಗೂ ಇರಲ್ಲ. ಆ ಥರ ನಾನು ನನ್ನ ಏನಂತೀರ, ಪೂರ್ತಿ ನಾನು ಇನ್ನೊಬ್ಬರನ್ನ 1% ಬದಲಾಯಿಸೋಕ್ಕಾಗಲ್ಲ. ನಾನು ಪೂರ್ತಿಯಾಗಿ ನನ್ನ ಸತ್ಯನ ತಿಳ್ಕೊಳ್ತೀನಿ. ಬೇರೆಯವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅದು ನನಗೆ ಲೆಕ್ಕಕ್ಕಿಲ್ಲ. ನನಗೆ ಇನ್ನೊಬ್ಬರಿಂದ ಇದು ಬೇಕು, ಏನೋ ಒಂದು ಲಾಭ ಪಡಿಬೇಕು, ಆ ಥರ ಏನು ಮನಸ್ಸಲ್ಲಿ ಇರಬಾರ್ದು. ಸಾಂಸಾರಿಕ ಜೀವನ ಎಲ್ಲ ಬಿಟ್ಟು ಆಧ್ಯಾತ್ಮಕ್ಕೆ ಬರಬೇಕಂದ್ರೆ ಫಸ್ಟು ಸಾಧನೆ ಮಾಡ್ತಾ ಮಾಡ್ತಾ ಈ ದೇಹ ಶಾಶ್ವತ ಅಲ್ಲ, ಇದಕ್ಕೆ ಮೀರಿದ ಒಂದು ಮನಸ್ಸು, ವಿವೇಕ ಏನಿದೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು. ಅದೇ ಜೀವನದ ಉದ್ದೇಶ. ನಮಗೆ ದೇಹ ಸಿಕ್ಕಿರೋದು ದೇಹದಿಂದ ಫ್ರೀ ಆಗೋಕ್ಕೆ.